ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಶೇರ್ ಮಾಡ್ತಿರುವಂಥ ವ್ಲಾಗ್ ನನ್ನ ಹೃದಯಕ್ಕೆ ತುಂಬ ತುಂಬ ಹತ್ತಿರವಾದಂಥದ್ದು. ಆ್ಯಕ್ಚುಲಿ ನೇಸರಂಗೆ ನಾವು ಪಂಚಮುಡಿ ಅಂತ ಮಾಡಿಸಿದ್ವಿ. ಸೊ ಪೂರ್ತಿಯಾಗಿ ನಾವು ಅಂದರೆ ಮುಡಿ ಕೊಡೋದು ಏನು ಪೂರ್ತಿಯಾಗಿ ಮಾಡಲಿಲ್ಲ. ಪಂಚಮುಡಿ ತುಂಬ ಜನ ಮಾಡ್ತಾರೆ, ನಿಮ್ಗೆ ಗೊತ್ತು. ಜೇನಿಗೆ ಅದನ್ನೇ ಮಾಡಿಸಿದ್ವಿ ನಾವು. ಸೊ ಲಾಸ್ಟ್ ಟೈಮ್ ನಾನು ಅಂದರೆ ಯಶು ಅವರ ಊರು ಅಂದರೆ ಈಗ ನನ್ನೂರು ಸೋಮಾರ್ಪೇಟೆಗೆ ಹೋದಾಗ ಅಲ್ಲಿ ನಮ್ಗೆ ಅದಷ್ಟೇ ಮಾಡಿಸೋದಕ್ಕಾಗಿದ್ದು. ಕುಕ್ಕೆ ಸುಬ್ರಹ್ಮಣ್ಯಲ್ಲೆಲ್ಲ ಓಡಾಡಿ ಬೇರೆ ಏನು ನಮಗೆ ಊರಿಗೆ ಹೋಗೋದು ಅದೆಲ್ಲ ಏನು ಪ್ರಾಪರಾಗಿ ನಮಗೆ ಜಾಸ್ತಿ ದಿನ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನನಗೆ ಮತ್ತು ಜೇನುಗೆ ಇಬ್ರಿಗೂ ಪೂರ್ತಿ ಹುಷಾರಿಲ್ದಂಗೆ ಆಗೋಯ್ತು. ಹೆಂಗಂದರೆ ಇಬ್ರಿಗೂ ಜ್ವರ, ನೆಗಡಿ, ಕೆಮ್ಮು ಒಂದು 15-20 ಡೇಸ್ ತುಂಬ ಅಂದರೆ ತುಂಬ ಕಷ್ಟ ಆಗೋಯ್ತು. ಆ್ಯಂಡ್ ತುಂಬ ಜನ ಇದನ್ನ ತಿಳ್ಕೊಬೇಕು ದಟ್ ನಾವು ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕ್ತಾ ಇದ್ದೀವಿ ಅಥವಾ ಎಲ್ಲಾದರೂ ಕಾಣಿಸ್ಕೊತಾ ಇದ್ದೀವಿ ಅಂದ ತಕ್ಷಣ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂತ ನಿಜವಾಗ್ಲೂ ಅಲ್ಲ. ನಾನು ಯೂಶಲಿ ತುಂಬ ಅಂದರೆ ಎಲ್ಲ ತೀರಾ ಪರ್ಸ್ನಲ್ ತುಂಬ ವಿಷಯಗಳನ್ನು ನಾನು ಅಂದರೆ ಶೇರ್ ಮಾಡೋದಕ್ಕೆ ಹೋಗಲ್ಲ. ಆ್ಯಂಡ್ ಎಲ್ರಿಗೂ ಆಗುತ್ತಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಹಾಗಾಗಿ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಅಫ್ಕೋರ್ಸ್ ಇವತ್ತು ನಾನು ಯಾವತ್ತೂ ಶೂಟ್ ಮಾಡಿದ್ದೀನಿ ಅಂದರೆ ನಾನು ಈ ವ್ಲಾಗ್ನ 10 ಡೇಸ್ ಬಿಟ್ಟೇನೋ ಹಾಕಿರ್ತೀನಿ, ಅಥವಾ ಇವತ್ತು ಸ್ವಲ್ಪ ಶೂಟ್ ಮಾಡಿರ್ತೀನಿ, ಇನ್ನೊಂದು ದಿನ ನನಗೆ ಟೈಮ್ ಸಿಕ್ಕಾಗ ಶೂಟ್ ಮಾಡಿರ್ತೀನಿ. ಸೊ ಇಲ್ಲಿ ಹೆಂಗೆ ನಡೀತಿದೆ ಹಾಗೇ ಲೈಫಲ್ಲೂ ಇದೆ ಅಂತ ಡೆಫಿನೆಟ್ಲಿ ಅಲ್ಲ. ಸೊ ಎಸ್ ಲೀವ್ ಆ ಒಂದು 15 ಡೇಸ್ ನಮಗೇನು ಮಾಡೋದಕ್ಕಾಗಿರಲಿಲ್ಲ. ಬಟ್ ಈ ಸಲ ಬ್ಯೂಟಿಫುಲ್ ಆದ ಡೇಸ್ಗಳನ್ನು ಕಳೆದ್ವಿ ಅಂತ ಹೇಳ್ಬೋದು. ವುಮೆನ್ಸ್ ಡೇ ಬೇರೆ ಇತ್ತು. ಸೊ ಅದಕ್ಕೂ ಕೂಡ ಯಶು ನಮಗೊಂದು ನಾನು ಮತ್ತು ಯಶು ವೆರಿ ಬಿಗಿನಿಂಗ್ ಹೋದಂತಹ ಜಾಗ ಅಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗಿದ್ರು. ಮತ್ತು ಜಂಪ ಅಂತೆಲ್ಲ ಮಾಡ್ತಾರೆ. ಸೊ ಯಶು ಅವರ ಮನೆ ದೇವರು ವೀರಭದ್ರೇಶ್ವರ ಸ್ವಾಮಿ, ಹಾಗಾಗಿ ಆ ಜಂಪ ಅಂತೆಲ್ಲ ಮಾಡ್ತಾರೆ. ಅಫ್ಕೋರ್ಸ್ ನಮಗೆ ಥ್ರೂ ಔಟ್ ಪ್ರೋಗ್ರಾಮ್ ನನಗಿರೋದಕ್ಕಾಗಲಿಲ್ಲ. ಬಿಕಾಸ್ ನಿಮಗೆ ಗೊತ್ತು, ಜೇನು ಇನ್ನೂ ಚಿಕ್ಕವರು ಆ ವಾಯ್ಸಿಗಾಗಿರ್ಬೋದು ಅಥವಾ ಬೆಳಗಿಂದ ಅಂದರೆ ರಾತ್ರಿಯಿಂದ ತಿರ್ಗಾ ಮಾರನೇ ದಿನ ಬೆಳಗ್ಗೆ ತನಕ ನಡೆಯುತ್ತೆ. ಅಷ್ಟು ತನಕ ಅವ್ರನ್ನ ಹ್ಯಾಂಡಲ್ ಮಾಡೋದು ಅಥವಾ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ. ನಾನು ಇರಲಿಲ್ಲ, ಆದರೂ ಕೂಡ ಯಶು ಮೇಡ್ ಶ್ಯೂರ್ ದಟ್ ಅವರ ಕಸಿನ್ ಅಂದರೆ ನನಗೆ ಮೈದನ ಆಗ್ತಾರೆ ಗೌರವ್ ಅವ್ರ ಹತ್ರ ಪೂರ್ತಿಯಾಗಿ ಫುಟೇಜಸ್ ಎಲ್ಲ ತೆಗೆಸ್ಕೊಂಡಿದ್ದಾರೆ. ಸೊ ಅದು ಹೀಗೆ ತುಂಬ ಸುಮಾರು ವಿಷಯಗಳು, ನಮ್ಮ ತೋಟದ ಫುಟೇಜಸ್ಸು, ನಮ್ಮ ತೋಟದಲ್ಲಿ ನಾವು ಹೇಗಿರ್ತೀವಿ ಅನ್ನೋಂಥ ಫುಟೇಜಸ್. ಸೊ ಇದೆಲ್ಲದನ್ನು ನಿಮ್ಮೊಟ್ಟಿಗೆ ಇವತ್ತು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ವೆರಿ 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 ಕ್ಲೋಸ್ ಟು ಮೈ ಹಾರ್ಟ್ ಈ ವ್ಲಾಗ್ ನನಗೆ. ಅಫ್ಕೋರ್ಸ್ ತುಂಬ ಚೆನ್ನಾಗಿ ನಮಗೆ ಶೂಟ್ ಮಾಡೋದಕ್ಕಾಗಲಿಲ್ಲ. ಅಲ್ಲಲ್ಲೇ ಶೂಟ್ ಮಾಡಿರೋಂಥ ಕ್ಲಿಪ್ಪಿಂಗ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರುತ್ತೆ, ಯಾರೇ ಟ್ರಾವೆಲ್ ಎಲ್ಲ ಮಾಡಬೇಕಂದ್ರೂ ನಾನು ತುಂಬ ಪ್ರಾಡಕ್ಟ್ಸ್ಗಳ ಬಗ್ಗೆ ನಿಮ್ಗೆ ಹೇಳ್ತಾ ಇರ್ತೀನಿ. ಇಟ್ ಡಸಂಟ್ ಮೀನ್ ಎಲ್ಲ ಪ್ರಾಡಕ್ಟ್ನು ನೀವು ಬಳಸಲೇಬೇಕು ಅಂತ. ಆದರೆ ಕೆಲವೊಂದು ಪ್ರಾಡಕ್ಟ್ಗಳನ್ನು ನಾವು ಬಳಸೋವಾಗ ಕೆಲವೊಂದು ಟೆಸ್ಟ್ಗಳನ್ನು ಮಾಡಿ ಬಳಸೋದು ಸೂಕ್ತ ಅನ್ನುವಂಥದ್ದು. ಆ್ಯಂಡ್ ಟ್ರಾವೆಲ್ ನಾನು ಕಂಟಿನ್ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಎಲ್ರಿಗೂ ಹೇಳ್ತೀನಿ, ಸ್ಕಿನ್ ಕೇರಲ್ಲಿ ಸನ್ಸ್ಕ್ರೀನ್ ಈಸ್ ಮಸ್ಟ್, ಆಯಿತಾ? ಇನ್ನು ಸನ್ಸ್ಕ್ರೀನ್ ಅಂದ ತಕ್ಷಣ ಸುಮಾರು ಜನಕ್ಕೆ ನಮಗೆ ಫಸ್ಟ್ ಬರೋದೇ ತುಂಬ ಒಂಥರ ಆಯ್ಲಿ ಸ್ಟಿಕ್ಕಿ ಅಂತ ಅನಿಸುತ್ತೆ, ಇರಿಟೇಷನ್ ಅಂತ ಅನಿಸುತ್ತೆ, ಇಲ್ಲ ವೈಟ್ ಕಾಸ್ಟ್ ಕೊಡುತ್ತೆ, ಇಲ್ಲ ರೀಅಪ್ಲಿಕೇಶನ್ ನಾವು ಮಾಡಬೇಕಾಗುತ್ತಲ್ಲ ಅದು ತುಂಬ ಕಷ್ಟ ಅಂತ ಅನಿಸುತ್ತೆ. ಸೊ ಯಾವುದೇ ಸನ್ಸ್ಕ್ರೀನ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಸೊ ಮೇಕ್ ಶ್ಯೂರ್ ಇದೆಲ್ಲದನ್ನು ಈ ಎಲ್ಲ ಟೆಸ್ಟ್ಗಳನ್ನು ಎಲ್ಲ ನಮ್ಮ ರಿಕ್ವೈರ್ಮೆಂಟ್ಸ್ನ ಅದು ಪಾಸ್ ಮಾಡುತ್ತೆ ಅಂತ. ಸೊ ಯೂಶಲಿ ಸನ್ಸ್ಕ್ರೀನ್ ಯಾಕೆ ಅಪ್ಲೈ ಮಾಡಬೇಕು, ಅದರ ನೆಸೆಸಿಟಿ ಏನು ಅಂತ ಎಲ್ಲರೂ ಮಾತಾಡ್ತೀವಿ. ಆದರೆ ಸನ್ಸ್ಕ್ರೀನ್ ಹೇಗೆ ವರ್ಕ್ ಆಗುತ್ತೆ, ನಿಜವಾಗ್ಲೂ ವರ್ಕ್ ಆಗುತ್ತೆ ಅನ್ನೋದು ತುಂಬ ಜನ ನಾವು ಟೆಸ್ಟೇ ಮಾಡೋದಿಲ್ಲ. ಸೊ ಇವತ್ತು ಈ ಗಾರ್ನಿಯರ್ ಸೂಪರ್ UV ಇನ್ವಿಸಿಬಲ್ ಸನ್ಸ್ಕ್ರೀನ್ನ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಹ್ಯಾವ್ ಅ ಟೆಸ್ಟ್. ಸೊ ಈ UV ರೇಸ್ ಟೆಸ್ಟ್ಗೆ ಫಸ್ಟ್ ಐ ಹ್ಯಾವ್ 2 ಗ್ಲಾಸಸ್ ಆಫ್ ವಾಟರ್. ಎರಡನ್ನೂ ಟ್ರಾನ್ಸ್ಪರೆಂಟ್ ಲಿಡ್ಡಿಂದ ಕವರ್ ಮಾಡ್ತೀನಿ. ನೋಡ್ತಿದ್ದೀರಲ್ಲ, UV ಟಾರ್ಚಿಂದ ಅದನ್ನು ಟೆಸ್ಟ್ ಮಾಡ್ತಿದ್ದೀನಿ. ಎರಡರಲ್ಲೂ ಕೂಡ ಆಲ್ಮೋಸ್ಟ್ ರೇಸ್ ಪಾಸ್ ಆಗ್ತಾ ಇದೆ. ಯು ಕ್ಯಾನ್ ಕ್ಲಿಯರ್ಲಿ ಸಿ. ಈಗ ನಾನು ಒಂದು ಲಿಡ್ಗೆ 9 out of 10 ರೆಕಮೆಂಡೆಡ್ ಗಾರ್ನಿಯರ್ ಸೂಪರ್ UV ಇನ್ವಿಸಿಬಲ್ ಸಿರಮ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಸನ್ಸ್ಕ್ರೀನ್ ಇಲ್ಲದೆ ಇರೋ ಲಿಡ್ಡಲ್ಲಿ UV ರೇಸ್ ಹೇಗೆ ಪಾಸ್ ಆಗ್ತಿದೆ ನೋಡಿ. ಇದೇ ರೀತಿ ನಮ್ಮ ಸ್ಕಿನ್ನಲ್ಲಿ UV ರೇಸ್ ಪಾಸ್ ಆಗಿ ಡ್ಯಾಮೇಜ್ ಕಾಸ್ ಮಾಡುತ್ತೆ. ಬಟ್ ಗಾರ್ನಿಯರ್ ಸನ್ಸ್ಕ್ರೀನ್ ಇರೋ ಗ್ಲಾಸಲ್ಲಿ UV ರೇಸ್ ಹೇಗೆ ಬ್ಲಾಕ್ ಆಯಿತು ನೋಡಿ. ಇದರಲ್ಲೇ ಗೊತ್ತಾಗುತ್ತೆ ಇದು ಎಷ್ಟು ಎಫೆಕ್ಟಿವ್ ಆಗಿ ಸನ್ ಡ್ಯಾಮೇಜಿಂದ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ. ಸೊ ಈ ಸನ್ಸ್ಕ್ರೀನ್ ಹಾರ್ಮ್ಫುಲ್ UV ರೇಸ್ ಇಂದ 95% ಪ್ರೊಟೆಕ್ಷನ್ ಕೊಡುತ್ತೆ. ಅಂಡ್ ದ ಬೆಸ್ಟ್ ಪಾರ್ಟ್, ಇಟ್ ಹ್ಯಾಸ್ SPF 50+ ಅಂಡ್ PA++++ ಫಾರ್ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್. ಇದರ ಟೆಕ್ಸ್ಚರ್ ಇಸ್ ಅನದರ್ ವಿನ್ ಅಂತ ಹೇಳ್ಬೋದು. ಇಟ್ ಇಸ್ ಸೂಪರ್ ಲೈಟ್ ವೇಟ್, ನಾನ್ ಸ್ಟಿಕ್ಕಿ ಅಂಡ್ ಇನ್ವಿಸಿಬಲ್. ಜಸ್ಟ್ 5 seconds ಅಲ್ಲಿ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ, ಲಿವಿಂಗ್ 0 ವೈಟ್ ಕಾಸ್ಟ್. ಆಲ್ಸೋ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಡಾರ್ಕ್ ಸ್ಪಾಟ್ಸ್ ನ ರಿಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮೇಕಪ್ ಆದ್ರೂ ಕೂಡ ರೀಅಪ್ಲಿಕೇಶನ್ ಮಾಡೋದಕ್ಕೂ ವರಿ ಮಾಡ್ಕೋಬೇಕಾಗಿಲ್ಲ. ಈ ಗಾರ್ನಿಯರ್ ಸೂಪರ್ UV ಇನ್ವಿಸಿಬಲ್ ಏರ್ ಮಿಸ್ಟ್ ಸನ್ಸ್ಕ್ರೀನ್ ಇಂದ ಆರಾಮಾಗಿ ಯಾವುದೇ ಮೆಸ್ ಇಲ್ಲದೆ ಎವ್ರಿ 2 to 3 hours
ಮಸ್ರಿ ಅಪ್ಲೈ ಮಾಡ್ಕೋಬಹುದು. ಜಸ್ಟ್ ಕ್ಲೋಸ್ ಯರ್ ಐಸ್ ಅಂಡ್ ಸ್ಪ್ರೇ ಇಟ್ ಆನ್. ಯಾವುದೇ ಮೆಸ್ ಇಲ್ಲದೆ ಈಸಿಯಾಗಿ ಪರ್ಫೆಕ್ಟ್ ಆಗಿ ಅಪ್ಲೈ ಮಾಡ್ಕೋಬಹುದು. ದಟ್ಸ್ ಆಲ್. ನೌ ಮೈ ಸ್ಕಿನ್ ಇಸ್ ಸೂಪರ್ ಸೇಫ್. ಸೊ ನನಗೆ ಎಲ್ಲೇ ಹೊರಗಡೆ ಹೋಗ್ಬೇಕಾದ್ರೂ ಐ ಮೇಕ್ ಶ್ಯೂರ್ ಸನ್ಸ್ಕ್ರೀನ್ ನ ತಗೊಂಡು ಹೋಗ್ತಾ ಇದ್ದೀನಿ ಅಂತ. ಸೊ ಎಸ್, SPF ಎವ್ರಿ ಡೇ. ಈಗ ಲಾಸ್ಟ್ ವೀಕ್ ನಾವು ಕಳೆದಂತಹ ಬ್ಯೂಟಿಫುಲ್ ಡೇಸ್ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಎಲ್ರಿಗೂ ತಡವಾಗಿ ವಿಶ್ ಮಾಡ್ತಾ ಇದ್ದೀನಿ ಹ್ಯಾಪಿ ವುಮೆನ್ಸ್ ಡೇ. ಪ್ರತಿನಿತ್ಯ ಎಲ್ಲ ಗಂಡು ಮಕ್ಕಳ ಬಾಳಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ, ಹೆಣ್ಮಕ್ಳ ಬಾಳಲ್ಲೂ ಕೂಡ ಗಂಡು ಮಕ್ಕಳು ಇರ್ತಾರೆ. ಸೊ ಇಬ್ಬರಿಗೂ ಕೂಡ ನಾನು ವಿಶ್ ಮಾಡ್ತಾ ಇದ್ದೀನಿ. ಮೆನ್ಸ್ಗೂ ಕೂಡ ವುಮೆನ್ಸ್ ಡೇಯ ಶುಭಾಶಯಗಳು, ವುಮೆನ್ಸ್ಗೆ ಮೆನ್ಸ್ ಡೇಯ ಶುಭಾಶಯಗಳು. ಎಸ್, ಈಗ ಯಶು ಅವರು ಕರ್ಕೊಂಡು ಹೋಗ್ತಾ ಇರುವಂಥ ಜಾಗ ಯಾವುದು ಅಂದರೆ, ಐ ಥಿಂಕ್ ನೀವು 2-3 ವರ್ಷಗಳ ಹಿಂದೆ ನೋಡಿರ್ತೀರಾ. ನಾವು ಯಾವಾಗಲೂ ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದೀವಿ ಆ್ಯಂಡ್ ಸುಮಾರು ವ್ಲಾಗಲ್ಲೂ ಕೂಡ ಈ ಜಾಗವನ್ನು ನಿಮಗೆ ತೋರಿಸಿದ್ದೀನಿ. ಈ ಜಾಗ ಯಶೋರು ಬೇಸಿಕಲಿ ಪಟ್ನಾದವರು. ಸೊ ಆ ಒಂದು ಊರಿಗೆ ಹತ್ತಿರ ಇರುವಂಥ ಜಾಗ ಇದು. ಇವತ್ತು ತುಂಬಾ ಸ್ಪೆಷಲ್, ಯಾಕಂದರೆ ಮೊದಲನೇ ಸಲ ನಾವು ನಮ್ಮ ಜೇನುನ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದೀವಿ. ಈ ಜಾಗ ಅಂದರೆ ನಮಗೊಂಥರ ಇಮೋಷ್ನಲಿ ಅಟ್ಯಾಚ್ಡ್ ಆಗಿರುವಂತಹ ಜಾಗ ಇದು. ಅಮ್ಮ ಬಂದಿದ್ದಾರೆ, ಅತ್ತೆಯವರು ಬಂದಿದ್ದಾರೆ. ಸೊ ಎಲ್ಲರೂ ಸೇರಿ ಈ ಜಾಗಕ್ಕೆ ಬರ್ತಿರೋದಕ್ಕೆ ಸಖತ್ ಖುಷಿ ಇದೆ. ವುಮೆನ್ಸ್ ಡೇ ಇನ್ನು ಹೆಚ್ಚೆಚ್ಚು ಸಂತೋಷವನ್ನು ತಂದುಕೊಡ್ತು ಅಂತ ಹೇಳ್ಬೋದು. ಇನ್ನು ಇವತ್ತು ಇಲ್ಲಿ 1:30-2 ಗಂಟೆವರೆಗೂ ಆದರೂ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಾವು ಬಂದಾಗ ಆಲ್ರೆಡಿ ಸೂರ್ಯಾಸ್ತ ಆಗ್ತಾ ಇತ್ತು. ಈ ಸುಂದರವಾದ ನೇಸರನ್ನು ನೋಡೋದಕ್ಕೆ ನಮ್ಮ ನೇಸರ ಕೂಡ ಮುದ್ದಾಗಿ ಬರ್ತಾ ಇದ್ರು. ಇವತ್ತು ಇಲ್ಲಿ ಟೆಂಟ್ ಹಾಕ್ತಾ ಇದ್ದೀವಿ, ಹಾಗೆಯೇ ಟೀ ಎಲ್ಲ ಮಾಡ್ಕೊಂಡು ತಿಂತಾ ಇದ್ದೀವಿ, ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ದೀವಿ. ಸೊ ಪ್ರಾಪರ್ ಆಗಿ ಈವ್ನಿಂಗ್ನ ರೊಮ್ಯಾಂಟಿಕ್ ಆಗಿ ಕಳೆಯೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದೀವಿ. ಸೊ ಅಮ್ಮಂಗೆ ತೋರಿಸ್ತಾ ಇದೆ ಹೇಗೆ ಇಲ್ಲಿಂದ ಬೆಟ್ಟಗಳು ಕಾಣಿಸುತ್ತೆ, ಅದ್ರ ಹಿಂದೆ ಸೂರ್ಯ ಎಷ್ಟು ಚಂದ ಮುಳುಗ್ತಾರೆ. ಹಾಗೆಯೇ ಸುಮಾರು ಸಲ ನಾವು ಸುಮಾರು ಚಿತ್ರಗಳಲ್ಲಿ ನೋಡಿರ್ತೀವಿ, ಸಿನಿಮಾಗಳಲ್ಲಿ ನೋಡಿರ್ತೀವಿ, ಆ್ಯಂಡ್ ವಾಲ್ಪೇಪರ್ಸ್ ಎಲ್ಲ ಅಂತೀವಲ್ಲ ಅದರಲ್ಲೆಲ್ಲ ನೋಡಿರ್ತೀವಿ ಎಷ್ಟು ಚಂದವಾಗಿ ಕಾಣುವಂಥ ಸೂರ್ಯ, ಪ್ರಕೃತಿ ಎಲ್ಲ. ಹಾಗೆಯೇ ಚಿಕ್ಕವರಿದ್ದಾಗ ಕಾಯಮಾಗಿ ಬರೆಯುವಂಥ ಡ್ರಾಯಿಂಗ್ ಅಂದರೆ ಎಲ್ಲ ಗುಡ್ಡಗಳು ಮಧ್ಯ ಸೂರ್ಯ. ಸೊ ಅದೆಲ್ಲನ ನೆನಪಿಸ್ಕೋತಾ ಇದ್ದೀವಿ. ಇನ್ನು ಇವರು ಚಂದ್ರಣ್ಣ ಬಂದರು. ಇವರೊಂಥರ ನಮಗೆ ಸಪೋರ್ಟ್ ಸಿಸ್ಟಮ್ ಇದ್ದ ಹಾಗೆ. ನಾವೇನೇ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೂ ಊರಿಗೆ ಬಂದಾಗ ಯಾವಾಗಲೂ ನಮ್ಮೊಟ್ಟಿಗಿರ್ತಾರೆ, ನಮ್ಮ ಕುಟುಂಬದವರು ಇವರು. ಅವರು ಟೀ ಮಾಡೋದಕ್ಕೆ ಅವ್ರ ಮನೇಲಿ ಇದ್ದಂತಹ ಹಸುವಿನ ಹಾಲನ್ನ ಕೂಡ ತೊಗೊಂಬಂದಿದ್ರು. ಸೊ ಗೆಸ್, ನಮ್ಮ ಒಂದು ಬ್ಯೂಟಿಫುಲ್ ಟೈಮ್ನ ಈಗ ಶುರು ಮಾಡೋಣ. ಟೈಮ್ ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನೋಡಿ ಎಷ್ಟು ಚಂದವಾದ ವಾತಾವರಣ, ಎಷ್ಟು ಚಂದವಾದ ಪ್ರಕೃತಿ. ಎಲ್ಲರೂ ಕೂತ್ಕೊಂಡಿದ್ವಿ. ಜೇನು ಅಂತರೂ ನೋಡಿ ಫುಲ್ ಆನ್ ಫೈರ್ ಮೋಡಲ್ ಇದ್ದಾರೆ. ಬೆಸ್ಟ್ ಪಾರ್ಟ್ ಅಂದರೆ ಈ ಥರ ಎಲ್ಲ ದಿನಗಳನ್ನು ಕಳೆದಾಗ ನನ್ನ ಬಾಲ್ಯದಲ್ಲಿ ನಾನು ಕಳೆದಂತಹ ಹಳ್ಳಿ ದಿನಗಳು ತುಂಬಾ ನೆನಪಾಗುತ್ತೆ. ಈ ರೀತಿ ಎಲ್ಲಂದ್ರಲ್ಲಿ 3 ಕಲ್ಲಿಟ್ಬಿಡೋದು, ಒಲೆ ಹಚ್ಚೋದು, ಅದರಲ್ಲಿ ಟೀ ಮಾಡೋದು, ಆ್ಯಂಡ್ ಈವನ್ ಸಣ್ಣ ಹುಡುಗರು ಇದ್ದಾಗ ತುಂಬ ಸಲ ಇದರಲ್ಲಿ ಅಡುಗೆ ಎಲ್ಲ ಮಾಡ್ಕೊಂಡು ತಿಂತಾ ಇದ್ವಿ. ಅದೆಲ್ಲ ತುಂಬ ನೆನಪಾಗುತ್ತೆ. ಈ ಥರ ಜಾಗಗಳಿಗೆ ಬಂದಾಗ ಟೀ ಕಾಫಿ ಕುಡಿಯೋದು ಅಭ್ಯಾಸನೇ ಇಲ್ಲ ನನಗೆ, ಆದ್ರೂ ಕುಡಿಬೇಕು ಅಂತ ಅನ್ಸುತ್ತೆ. ಏನೋ ಒಂಥರ ಖುಷಿ. ಸೊ ಮಮ್ಮಿ ಸಖತ್ತಾಗಿ ಕಾಫಿ ಟೀ ಮಾಡ್ತಾರೆ. ಅವರು ಕಾಫಿ ಟೀ ಮಾಡ್ತಾಯಿದ್ರು. ಅಮ್ಮ ಎಲ್ರಿಗೂ ಸ್ನ್ಯಾಕ್ಸ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಇನ್ನು ನೀವೆಲ್ಲರೂ ದಯವಿಟ್ಟು ನನಗೆ ಹಾರೈಸಿ ಆದಷ್ಟು ಬೇಗ ಈ ಥರದ ಜೀವನ ನಾನು ಪರ್ಮನೆಂಟಾಗಿ ಮಾಡುವಂಥ ಶಕ್ತಿ ಕೊಡಲಿ ಅಂತ. ಅಫ್ಕೋರ್ಸ್ ನಾವೆಲ್ಲ ಅಂದ್ಕೊಂಡಿದ್ರು ಪಟ್ ಅಂತ ಏನೂ ಆಗ್ಬಿಡಲ್ಲ. ಈಗ ನಾವೇನೇ ಡಿಸಿಷನ್ ತೊಗೋಬೇಕು ಅಂದ್ರೂ ನಾವಿಬ್ಬರೇ ಇಲ್ಲ, ನಮ್ಮೊಟ್ಟಿಗೆ ಒಂದು ಕಂದಮ್ಮ ಇದೆ ನಮ್ಮನ್ನು ನಂಬಿಕೊಂಡು. ಮುಂದೆ ಅವಳ ಫ್ಯೂಚರ್ ಕೂಡ ಇರುತ್ತೆ. ಅದೆಲ್ಲದನ್ನು ಕನ್ಸಿಡರ್ ಮಾಡಿ ಆ್ಯಂಡ್ ನಾವು ಈ ಥರ ಬದುಕನ್ನು ಬದುಕಬೇಕಂದ್ರೆ ಈಗ ಕಂಫರ್ಟಬಲ್ ಆಗಿ ಬದುಕ್ಬಿಟ್ಟಿರ್ತೀವಿ. ಅದಕ್ಕಂತ ಸೆಕ್ಯೂರಿಟಿಯಾಗಿ ಏನಾದರೂ ಇಟ್ಕೋಬೇಕು. ಅದಾದಮೇಲೆ ನಾವು ಯಾವುದೇ ಸ್ಟೆಪ್ ತೊಗೊಳೋದಕ್ಕೆ ಸಾಧ್ಯ. ಸೊ ಇದೆಲ್ಲದನ್ನು ನೋಡಿ ಆಲೋಚನೆ ಮಾಡಿ ಮುಂದೊಂದು ದಿನ ಈ ಥರ ಸುಂದರವಾದ ಪ್ರಕೃತಿಯ ಮಧ್ಯೆ ಬದುಕೋದಕ್ಕೆ ಅವಕಾಶ ಆಗುವಂತಹ ಬದುಕು ನನಗೆ, ಯಶುಗೆ ಮತ್ತು ಜೇನುಗೆ ಸಿಗಲಿ ಅಂತ ದಯವಿಟ್ಟು ನೀವು
ವಿಶ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ವಿ ಆರ್ ಆನ್ ದ ಪ್ರೋಸೆಸ್, ಬಟ್ ಡೋಂಟ್ ನೋ ಅದು ಎಷ್ಟು ಬೇಗ ಆಗುತ್ತೆ, ಹೇಗಾಗುತ್ತೆ, ಯಾವಾಗ ಆಗುತ್ತೆ ಅಂತ. ಜಸ್ಟ್ ಕ್ರಾಸಿಂಗ್ ಮೈ ಫಿಂಗರ್ಸ್. ದೇವರು ನಾನು ಅಂದ್ಕೊಂಡಿರುವಂತಹ ಪ್ರಕೃತಿಯ ಮಧ್ಯೆ ಬದುಕುವ ಕನಸನ್ನು ನನಸು ಮಾಡಲಿ. ಆ್ಯಂಡ್ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಅದಕ್ಕೆ ನಿಮ್ಮೆಲ್ಲರ ಹಾರೈಕೆ ಇರಲಿ. ಎಸ್, ಇದಾಗಿತ್ತು ನಮ್ಮ ಸುಂದರವಾದ ಸಂಜೆ ವುಮೆನ್ಸ್ ಡೇ ಸ್ಪೆಷಲ್. ಸೊ ಥ್ಯಾಂಕ್ ಯು ಸೋ ಮಚ್ ಯಶು. ನಾವು 4 ಜನ ಹೆಣ್ಮಕ್ಳಿಗೂ ದಿಸ್ ರಿಯಲಿ ಮೀನ್ಸ್ ಅ ಲಾಟ್. ಎಸ್, ಇಲ್ಲಿಂದ ಮನೆ ಕಡೆಗೆ ಹೊರಟ್ವಿ. ನೈಟ್ ಆಗಿ ಹೋಗಿತ್ತು. ಸೊ ಮನೆಗೆ ಹೋದ ತಕ್ಷಣ ರೆಸ್ಟ್ ಮಾಡಿದ್ವಿ. ಇದಾಗಿತ್ತು ನಮ್ಮ ವುಮೆನ್ಸ್ ಡೇ ದಿನ. ಆ್ಯಂಡ್ ನಿಮಗೂ ಇಷ್ಟ ಆಯಿತು ಅಲ್ವಾ? ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನು ನಾವು ಊರಲ್ಲಿದ್ದ ಮತ್ತೊಂದು ದಿನ ಕೂಡ ತುಂಬಾನೇ ಸುಂದರವಾಗಿತ್ತು. ನನ್ನ ಅರ್ಥದಲ್ಲಿ ದೇವರು ಅಂದರೆ ಕೆಲಸ ಮಾಡೋದು, ದೇವರು ಅಂದರೆ ನಾವು ಇದ್ದಲ್ಲಿ ಕೈ ಮುಗಿದು ಓಂ ನಮಃ ಶಿವಾಯ ಅಂತ ಹೇಳಿ ಯಾರಿಗೂ ಕೆಟ್ಟದ್ದನ್ನು ಬಯಸದೆ, ಕೆಟ್ಟದ್ದನ್ನು ಮಾಡದೆ ಇದ್ರೆ ಅಷ್ಟೇ. ಇದರೊಟ್ಟಿಗೆ ಅಫ್ಕೋರ್ಸ್ ಹಿಂದಿನಿಂದ ಬಂದಂತಹ ಕೆಲವೊಂದು ಸಂಪ್ರದಾಯಗಳನ್ನು ನಾವು ಆಚರಿಸಲೇಬೇಕಾಗತ್ತೆ. ಇನ್ನು ಯಶು ಅವರ ಮನೆ ದೇವರು ವೀರಭದ್ರ ಸ್ವಾಮಿ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ವೀರಗಾಸೆ ಅಥವಾ ಜಂಪ ಅಂತ ಹೇಳ್ತಾರೆ. ಸೊ ಯಶು ಅವರ ವಂಶಸ್ಥರು ಶನಿವಾರ ಸಂತೆ ಹತ್ರ ಇರುವಂತಹ ದೊಡ್ಡ ಕೊಳತೂರು ಗ್ರಾಮದಲ್ಲಿರುವಂತಹ ನಮ್ಮ ವಂಶಸ್ಥರೇ ಆದಂತಹ ಶಿವಪ್ಪಣ್ಣ ಮತ್ತೆ ಅವರ ಮಕ್ಕಳು ಸೇರಿ ಈ ಒಂದು ವೀರಗಾಸೆ ಅಥವಾ ಜಂಪವನ್ನ ಏರ್ಪಡಿಸಿದ್ರು. ತಡರಾತ್ರಿ ಶುರುವಾಗಿದ್ರಿಂದ ನನಗಾಗ್ಲಿ ಯಶುಗಾಗ್ಲಿ ಇರೋದಕ್ಕೆ ಆಗ್ಲಿಲ್ಲ. ಪಾಪು ಇದ್ದಿದ್ರಿಂದ ನಾವು ಬೇಗನೆ ಬಂದ್ಬಿಟ್ವಿ. ಅದಾದ್ಮೇಲೆ ಇದೆಲ್ಲ ತುಂಬಾ ಚಂದವಾಗಿ ನಡೀತಂತೆ. ನಿಜವಾಗ್ಲೂ ಈಗ ಅನ್ಸುತ್ತೆ ಮಿಸ್ ಮಾಡ್ಕೊಂಡೆ ಅಂತ. ಬಟ್ ಕೆಲವೊಂದ್ಸಲ ಏನು ಮಾಡೋದಕ್ಕಾಗಲ್ಲ. ಥ್ಯಾಂಕ್ಸ್ ಟು ಗೌರವ್ ಅಗೇನ್, ಇಷ್ಟು ಚಂದವಾಗಿ ಶೂಟ್ ಮಾಡಿ ನಮಗೆ ಕೊಟ್ಟಿದ್ದಕ್ಕೆ. ಇದು ಯಶು ಅವರ ಪ್ಲ್ಯಾನ್ ಆ್ಯಕ್ಚುಲಿ. ಯಶುಗೂ ಕೂಡ ಥ್ಯಾಂಕ್ಸ್. ನನಗಿದು ನೋಡ್ತಾ ಇದ್ರೇ ಮೈ ರೋಮಾಂಚನ ಅನ್ನಿಸ್ತಾ ಇದೆ, ಜುಮ್ ಅಂತ ಅನ್ನಿಸ್ತಾ ಇದೆ. ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು, ಅವರು ಕತ್ತಿಯಿಂದ ತೆಂಗಿನಕಾಯಿ ಎಲ್ಲ ಒಡೆಯೋದಾಗಿರ್ಬೋದು, ದಿಸ್ ಇಸ್ ಆಲ್ ವೆರಿ ವೆರಿ ನ್ಯೂ ಟು ಮೀ. ಕೆಲವೊಂದ್ಸಲಿ ಸಾಕಷ್ಟು ಸಂಪ್ರದಾಯಗಳು, ಆಚರಣೆಗಳು ಸರಿ ತಪ್ಪುಗಳನ್ನು ಮೀರಿ ಬೆಳೆದು ನಿಂತು ಬಿಟ್ಟಿರುತ್ತೆ. ನಮಗೆ ಬರೀ ನಂಬೋದಷ್ಟೇ ಬಾಕಿಯಾಗಿರುತ್ತೆ. ಇನ್ನು ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ಹಾಗೆಯೇ ಭದ್ರಕಾಳಿ ದೇವಿಯ ಜಂಪ ಏನು ನಡೀತಿದೆ. ಒಳಿಯಿತು, ಮಾಡಿದ ಯಜ್ಞವು ಭಸ್ಮವಾಯಿತು. ಆದ ಕಾರಣ ವೀರಭದ್ರೇಶ್ವರರು ಎಲ್ಲೆಲ್ಲಿ ನೆಲೆಸುತ್ತಾರೋ ಸುಕ್ಷೇತ್ರಗಳಲ್ಲಿ ಸಂಸ್ಕಾರ ಸಲ್ಲದು ಎಂಬ ದಕ್ಷ ಯಾಗದ ಖಡ್ಗ ಪ್ರವಚನವನ್ನ ಇವರು ರಾತ್ರಿ ಪೂರ್ತಿ ಪುರಾಣವನ್ನ ಹೇಳೋದು. ಅಂದ್ರೆ ಪುರಾಣದಲ್ಲಿ ಇನ್ನೇನಿರುತ್ತೆ, ಎಲ್ಲ ಒಳ್ಳೆಯದನ್ನು ಮಾಡಿ ಅಂತ ಇರುತ್ತೆ, ಧರ್ಮವಾಗಿ ನಡ್ಕೊಳ್ಳಿ ಅಂತ ಇರುತ್ತೆ, ಒಳ್ಳೆತನದಿಂದ ಇರಿ ಅಂತ ಇರುತ್ತೆ, ಪ್ರಾಣಿ ಪಕ್ಷಿಗಳಿಗೆ ನಮ್ಮಷ್ಟೇ ಬದುಕುವಂಥ ಹಕ್ಕಿದೆ, ಅವುಗಳಿಗೆ ಯಾವುದೇ ರೀತಿಯ ತೊಂದರೆ ಕೊಡಬೇಡಿ ಅಂತ ಇರುತ್ತೆ. ಸೊ ಅದನ್ನೆಲ್ಲ ಸುಂದರವಾಗಿ ಅರ್ಥಗರ್ಭಿತವಾಗಿ ಆ ಪುರಾಣ ಕಥೆಗಳ ಮೂಲಕ ಮೌಲ್ಯಗಳನ್ನು ತಿಳಿಸ್ತಾ ಹೋಗ್ತಾರೆ. ಎಸ್, ಬೆಳಗಿನ ಜಾವ ಆ್ಯಕ್ಚುಲಿ ಎಲ್ಲ ಕುಟುಂಬದವ್ರು ಬಂದ್ವಿ. ನಾನು, ಅತ್ತೆ, ಮಾವ, ಯಶು, ಜೀನು ಎಲ್ಲರೂ ಬಂದು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ಸೊ ನಿಮಗೂ ಕೂಡ ವೀರಭದ್ರೇಶ್ವರ ಸ್ವಾಮಿ ಭದ್ರಕಾಳಿಯ ಕೃಪೆ ಇರಲಿ, ಎಲ್ರಿಗೂ ಒಳ್ಳೇದಾಗಲಿ. ನಾವೇನೇ ಕೆಟ್ಟದ್ದು ಅಂದ್ಕೊಂಡ್ರು, ಕೆಟ್ಟದ್ದು ಬಯಸಿದ್ರು ನೆನಪಿರಲಿ, ಯಾರೂ ನೋಡ್ತಿಲ್ಲ ಅಂದ್ರೂ ಆ ಮೇಲ್ಗಡೆ ಇರೋ ಪರಮಾತ್ಮ ಯಾವಾಗಲೂ ನೋಡ್ತಾನೆ ಇರ್ತಾನೆ. ಸೊ ಆದಷ್ಟು ಒಳ್ಳೆತನದಿಂದ ಇರೋಣ, ನಮ್ಮಲ್ಲಿರುವಂತಹ ದುಷ್ಟಶಕ್ತಿಯನ್ನು ನಾಶ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಕೊಡು. ಓ ಅಷ್ಟೇ, ಒಂದೇ ಸತಿ ಯೋಚನೆ ಮಾಡಲಿಲ್ಲ. ಥ್ಯಾಂಕ್ ಯು, ವೆರಿ ಗುಡ್.
ಎಸ್, ಮತ್ತೊಮ್ಮೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಈ ದಿನವನ್ನು ಮುಗಿಸ್ತಾ ಇದ್ದೀನಿ.